ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದೇನೆ. ಬಡ್ಜೆಟ್ ಪ್ರಾರಂಭ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇವು ಕುಡಿಯೋ ನೀರು, ಪ್ರತಿಯೊಂದು ಇವತ್ತೇನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಒಂದೇ ಬಾರಿಗೆ ಏಕಕಾಲಕ್ಕೆ 900 ಪ್ರೈವೇಟು ಮತ್ತು ಮೂಡ ಬಡಾವಣೆಗಳನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುದಾನ ಇಲ್ಲ. ಇಲ್ಲಿ ಎಲ್ಲದರ ಬಗ್ಗೆ ಏನು ಅಂಕಿಅಂಶವನ್ನು ಪಡೆದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದಕ್ಕೋಸ್ಕರವಾಗಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ದೇನೆ. ಬಡ್ಜೆಟಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು, ನಾನು, ಜಿಲ್ಲಾಧಿಕಾರಿಗಳು, ವಾಟರ್ ಬೋರ್ಡ್ ಅವರೆಲ್ಲ ಉಂಡವಾಡಿ ಕುಡಿಯೋ ನೀರಿನ ಒಂದು ಯೋಜನೆನ ಪೂರ್ಣ ಮಾಡಬೇಕು, ಅತಿ ಶೀಘ್ರವಾಗಿ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ. ಕಬಿನಿಯಿಂದ 180 MLD ನೀರು ಪಡೀಲಿಕ್ಕೆ ಅವಕಾಶ ಇದೆ. ಮೊದಲನೇ ಫಸ್ಟ್ ಫೇಜಲ್ಲಿ 60 ಹಿಂದಿಂದ ಬರ್ತಾಯಿದೆ. ಇನ್ನು 60 MLD ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂತಿದೆ. ಇನ್ನು ಉಳಿದಿರ್ತಕ್ಕಂಥ 60 MLDಗೆ 150 ಕೋಟಿ ಅಲ್ಲ 150 ಕೋಟಿ ಯೋಜನೆ ಕಬಿನಿಯಿಂದ ತರಬೇಕು. ಇನ್ನೂ 60 MLDನ, ಆಗ 180 MLDಗೆ ಏನು ಪ್ರಾವಿಷನ್ ಮಾಡಿದ್ದಾರೆ ಅದು ಪೂರ್ಣ ಆಗುತ್ತೆ. ಕುಡಿಯೋ ನೀರನ್ನ ಸಮೃದ್ಧಿಯಾಗಿ ನಗರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಸುತ್ತ ನಂಜನಗೂಡು ಇರ್ಬೋದು, ವರ್ಣ ಇರ್ಬೋದು, ಎಲ್ಲ ಸುತ್ತ ಏನಿದ್ದಾವೆ ನಮ್ಮ ಮೈಸೂರು ನಗರ ಸೇರಿದ್ದಾವೆ ಅವೆಲ್ಲಕ್ಕೂ ಕೂಡ ಕುಡಿಯೋ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು. UGD ಭಾಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಪರಿಹಾರ ಆಗಿಲ್ಲ. ಅದು ಸುಮಾರು 1,000 ಕೋಟಿ ಅಷ್ಟು ರೂಪಾಯಿ ಬೇಕಾಗ್ತದೆ UGDನ ಸರಿಪಡಿಸ್ಬೇಕು ಅಂತಕ್ಕಂಥದ್ದಕ್ಕೆ. ಈ ರೀತಿ ಭಾಳಷ್ಟು ಸಮಸ್ಯೆಗಳನ್ನು, ಜೊತೆಗೆ ಅತಿ ಮುಖ್ಯವಾಗಿ ಗ್ರೇಟರ್ ಮೈಸೂರು ಮಾಡಿ ಏನು ಈಗ ಇರ್ತಕ್ಕಂಥ ಎಲ್ಲ ಬಡಾವಣೆಗಳು ಪಟ್ಟಣ ಪಂಚಾಯಿತಿಗಳು ಸೇರಿದ್ದಾವೆ, ಇವೆಲ್ಲವನ್ನು ಕೂಡ ಸೇರಿಸಿ ಗ್ರೇಟರ್ ಮೈಸೂರನ್ನ ಅತಿ ಶೀಘ್ರ ಮಾಡಬೇಕು ಅಂತಕ್ಕಂಥದ್ದೇ ಮೊದಲನೇ ನಮ್ಮ ಒಂದು ಒತ್ತಾಯ ಇದೆ, ಮನವಿ ಇದೆ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವಧಿನೂ ಕೂಡ 6 ತಿಂಗಳಲ್ಲಿ ಎಲ್ಲ ರೆಡಿ ಮಾಡಿ 1 ವರ್ಷದೊಳಗಡೆ ಚುನಾವಣೆ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರನೂ ಕೂಡ ಹೇಳಿದ್ದಾರೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.